ನಮಸ್ತೆ ಸರ್. ಈ ಶಿವ ಅನ್ನೋ ಹೋಟೆಲ್ನಲ್ಲಿ ನಿಮ್ಮ ಮನೆಯವರು ಪ್ರಕಾಶ್ ಅವ್ರ ಸ್ಟ್ರಗಲ್ನ ಕೇಳಿದ್ವಿ ಸಿಕ್ಕಾಪಟ್ಟೆ. ಅದೇನಂದರೆ ಒಂದು ಸಿನಿಮಾ ಕತೆ ಕೇಳೋ ಥರ ಇತ್ತು. ಇನ್ಸ್ಪಿರೇಷನ್ ಹಾಗೆ ಇದೆ ಸರ್. ಅವ್ರದ್ದು ಸ್ಟಾಲಿಂದ ಹಿಡಿದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ತಮ್ಮ ಒಂದು ಹೊಟ್ಟೆ ತುಂಬಿದ್ರೆ ಸಾಕು, ನಾನು ಕುಟುಂಬ ಇದು ಮಾಡಿದ್ರೆ ಸಾಕು ಅನ್ನೋವಂಥ ಸಂದರ್ಭದಲ್ಲಿ ಅವ್ರು ಕೆಲಸ ಹುಡ್ಕೊಂಡಿರ್ತಕ್ಕಂಥ ಸಂದರ್ಭ ಅದು. ಈಗ 50 ಜನಕ್ಕೆ ಕೆಲಸ ಕೊಡುವಷ್ಟು ಶಕ್ತಿಯನ್ನು ದೇವ್ರು ಕೊಟ್ಟಿದ್ದಾನೆ. ಈ ಜರ್ನಿ ಬಗ್ಗೆ ನಿಮಗೇನು ಅನ್ಸುತ್ತೆ ಸರ್? ಅವ್ರ ಪೇಷನ್ಸು ಫಸ್ಟಿಗೆ ನಾನು ಇಲ್ಲಿಗೆ ಬಂದಾಗ ಅವ್ರನ್ನ ಹೋಟೆಲ್ ಮಾಡೋದಕ್ಕೆ ಒಲ್ಲೆ ಅಂಥೇಳಿ ಮದುವೆ ಮಾಡ್ಕೊಂಡಿದ್ದೆ ಸರ್. ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳೋ ಮುಂದೆ 9ನೇ ಕ್ಲಾಸ್ ಓದಿದ್ದಾರೆ, ದಪ್ಪ ಇದ್ದಾರೆ. ಇದೆರಡು ರೀಸನಿಂದ ನಾನು ಒಲ್ಲೆ ಅಂಥೇಳಿ ಮದುವೆ ಮಾಡ್ಕೊಂಡೆ. ಅವರಿಗೆ ಮದುವೆ ಮಾಡ್ಕೊಂಡು ಬಂದಮೇಲೆ ಅವ್ರ ಜೊತೆಗೆ ಇದ್ದಂಗೆ ಅನ್ನಿಸ್ತು ಸರ್. ಇವ್ರಿಗೆ ಅದು ಎಷ್ಟೋ ಸಮಾಧಾನ ಆಯ್ತಲ್ಲ. ನಾನು ಎಷ್ಟೋ ಜಗಳ ಮಾಡಲಿ ಸರ್ ಅವ್ರ ಜೊತೆಗೆ. ಫಸ್ಟ್ 1 ವರ್ಷ ಮಾತ್ರ ಕಿತ್ತಾಡೋದ ಕೆಲಸ ಮಾಡಿದ್ದೀನಿ ನಾನು ಅವ್ರ ಜೊತೆ. ಸಿಗಲ್ಲ, ನೀವು ಅಲ್ಲೇ ಇರ್ತೀರಾ ಪೂರ್ತಿ, ಅದರಲ್ಲೇ ಇರ್ತೀರಾ, ಏನು ಮಾತಾಡಿದ್ರೆ ಅದ್ರ ವಿಷಯ ಬಿಟ್ಟು ಬೇರೆ ಏನು ಮಾತಾಡಲ್ಲ ಅಂಥೇಳಿ. ಹಾಗಿದ್ದಾಗ ಅವರು ಅದು ನಾನು ಎಷ್ಟೋ ಕಿತ್ತಾಡಲಿ ಅವ್ರು ಮತ್ತು ಅದೇ ಥರ ಸಮಾಧಾನದಾಗನೇ ಮಾತಾಡೋರು ನನ್ನ ಹತ್ರ. ಸಿಟ್ಟು ಆಗಲಿ, ನನ್ನ ಜೊತೆ ಜಗಳ ಆಗಲಿ ಇಲ್ಲಿ ತನಕ 1 ದಿವಸನೂ ಮಾಡಿಲ್ಲ ಅವರು. ಹಂಗೆ ಬಂದವ್ರು ಅವ್ರು ನೋಡಿ ಅವ್ರ ಜೊತೆ ನನಗೂ ಅಭ್ಯಾಸ ಆಯ್ತು. ಸುಮ್ಮನೆ ಇರಬೇಕು, ಸೈಲೆಂಟಾಗಿರಬೇಕು, ಅವ್ರು ನೋಡಿ ಕಲಿಬೇಕು. ಅವ್ರು ಎಷ್ಟು ಇವ್ರ ಕೆಲಸಗಾರ ಅದು ಎಷ್ಟು ಟೆನ್ಷನ್ ಕೊಡ್ತಿದ್ರು ಅಂತಂದರೆ ಆ ಟೆನ್ಷನ್ನಿಗೆಲ್ಲ ಅಷ್ಟೇ ಸಮಾಧಾನದಲ್ಲಿ ಮಾಡ್ಕೊಂತ ಬಂದರು. ಹಂಗಂದು ಇಲ್ಲಿವರೆಗೂ ಬಂದರು ಅವರು. ಅದಕ್ಕೆ ಅದು ಒಂದು ದಿವಸ ಒಬ್ಬ ಕೆಲಸಗಾರ ಬಂದ ಅಂದರೆ ಇನ್ನೊಂದು ದಿವಸ ಒಬ್ಬ ಬಂದಿರಲ್ಲ. ಅದನ್ನು ಕೂಡ ಕೆಲಸ ಅವ್ರು ಮಾಡ್ತಿದ್ರು. ಅದನ್ನು ನಾನು ನೋಡಿದ್ದೀನಿ ಅವ್ರು ಮಾಡೋದನ್ನು. ನನಗೆ ಹೋಟೆಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ತಿನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಸರ್. ನಾನು ಹಾಗಿದ್ದ ಅವ್ರು ಮಾಡೋದು ನೋಡ್ತಿದ್ನಲ್ಲ, ಅಯ್ಯಪ್ಪ ಹಿಂಗೂ ಎಲ್ಲ ಇರ್ತೈತಿ. ನಾನು ಮನೆಗೆ ಬಂದಾಗಿಂದ ಅಷ್ಟೇ ನೋಡ್ತಿದ್ದೆ ಅವ್ರನ್ನ. ಇಲ್ಲಿ ಏನು ಮಾಡಿರ್ತಾರನೋ ನನಗೆ ಗೊತ್ತಿರ್ತಿರಲಿಲ್ಲ. ಯಾವಾಗೋ 1 ದಿವಸ ಬರ್ತಿದ್ದೆ, ಅವ್ರು ಮಾಡೋದನ್ನು ನೋಡ್ತಿದ್ದೆ. ಹೀಗೆಲ್ಲ ಮಾಡಿಬಿಡ್ತಾರೆ, ಅವ್ರಿಗೆ ಎಷ್ಟು ಕಾಡ್ತೀನಲ್ಲ ನಾನು ಅಂತ ನನಗೆ ಅನಿಸೋದು. ನಿಮಗೆ ಎಲ್ಲೂ ಮಧ್ಯದಲ್ಲಿ ಅನ್ನಿಸ್ತಿಲ್ವಾ? ಅಂದರೆ ಈಗ ಇಷ್ಟೊಂದು ಈಗ ಲೇಬರ್ಸ್ ಕೈ ಕೊಟ್ಬಿಟ್ರೆ ಅಂತನೋ, ಅಥವಾ ಎಲ್ಲ ಲೋನ್ಗೆ ಅಪ್ಲೈ ಮಾಡಿರ್ತಾರೆ ಅದಾಗಲಿಲ್ಲ ಅಂತನೋ, ಕೆಲಸ ಅರ್ಧಕ್ಕೆ ನಿಂತುಬಿಡುತ್ತೆ ಅಂತನೋ, ಅಥವಾ ರೋಡಿಗೆ ಇದು ಮಾಡ್ತಾ ಇದ್ದೀವಿ, ದೊಡ್ಡ ಹೋಟೆಲ್ ಏನೋ ಪ್ಲಾನ್ ಮಾಡಿದ್ವಿ, ಇದೆಲ್ಲ ಹಿಂಗೆ ಅಡ್ಡಿ ಆಗ್ಬಿಡುತ್ತೆ ಅಂತ ಇದು ಬಂದಾಗ ಈ ರಿಸ್ಕ್ ಯಾಕೆ ತಗೋತೀರಿ ಅನ್ನೋ ಥರದಲ್ಲಿ ನಿಮ್ಗೆ ಏನು ಹೇಳ್ಬೇಕಂತ ಏನು ಅನಿಸ್ತಿಲ್ಲ? ಸುಮಾರು ಸರಿ ಅನ್ನಿಸ್ತು ಸರ್. ಹೇಳಿನೂ ಹೇಳಿದೆ ಅವ್ರ ಹತ್ರ ಕೂಡ, ನೀನು ನೋಡ್ತಾ ಬಾ, ನಾನು ಮಾಡ್ತೀನಿ. ನನಗೆಲ್ಲದಕ್ಕಿಂತ ಮುಖ್ಯ ಸಿದ್ಧಾರೂಢರ ಆಶೀರ್ವಾದ ಇದೆ. ನನಗೇನು ಗೊತ್ತಿಲ್ಲ, ಫಸ್ಟಿಂದನೂ ನನಗೆ ಹೋಟೆಲಿಂದ ಏನೂ ಗೊತ್ತಿಲ್ಲ. ಅಲ್ಲಿಂದ ಹಿಂಗೆ ಬಂದಿದ್ದೀನಿ ಅಂದಮೇಲೆ ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪು? ಪ್ರಯತ್ನ ಪಡೋಣ, ಅದು ಆಗುತ್ತೆ ಅನ್ನೋದು ನನಗೆ ಆ ದೇವ್ರ ಮೇಲೆ ನಂಬಿಕೆ ಐತಿ. ನಾನು ಮಾಡ್ತೀನಿ, ಆ ಹಠದ ಮೇಲೆ ಮಾಡ್ತಾ ಬಂದರು ಸರ್. ಅವ್ರ ಜರ್ನಿ ಪೂರ್ತಿ ಇದ್ದೀರಿ, ನಿಮಗೆ ಕಾನ್ಫಿಡೆನ್ಸ್ ಬಂದಿದ್ದು ಯಾವಾಗ ಮೇಡಮ್? ಅಂದರೆ ಅವ್ರ ಚಿಕ್ಕ ಟೀ ಸ್ಟಾಲಿಂದ ಹಿಡಿದು ಹೋಟೆಲ್ಲು, ಆಮೇಲೆ ಧಾಬಾ, ಆಮೇಲೆ ರೆಸ್ಟೋರೆಂಟು, ಈ ಗ್ಯಾಪಲ್ಲಿ ನಿಮಗೆ ಈ ನಮ್ಮ ಮನೆಯವರು ಇದನ್ನ ಈ ಕೆಲಸಕ್ಕೆ ಕೈ ಹಾಕಿದ್ರೆ ಬಿಡಲ್ಲ ಸರ್. ನಾನು ಈಗ ಹೋಟೆಲ್ ಕಟ್ಟುವಾಗ ಪ್ರತಿಯೊಬ್ಬರು, ನಾನು ಈ ಹೋಟೆಲ್ ಕಟ್ಟಿದ ಮೇಲೆ ನಾನು ಇಲ್ಲಿ ಬಂದಿದ್ದು ಅಂತ ನೋಡಿದರೆ, ಫಸ್ಟಿಗೆಲ್ಲ ನಾನೇನು ಹೋಟ್ಲೊಳಗೆ ಬಂದಿಲ್ಲ, ನಾನು ನೋಡಿನೂ ಇಲ್ಲ. ಅವ್ರು ಡಾಬಾ ಇದ್ದಾಗ ನಾನು ಬರ್ತಿರಲಿಲ್ಲ. ವಾರಕ್ಕೊಂದ್ಸರಿ ಪೂಜೆ ಮಾಡೋಕ್ಕೆ ಅಂತ ಬರ್ತಿದ್ದೆ ಅಷ್ಟೇ. ಆವಾಗ ಅವರು ಇದನ್ನು ಕಟ್ಟುವಾಗ ಪ್ರತಿಯೊಬ್ಬರು ಹೇಳಿದರು ಸರ್, ಕರೆದು ನಿಲ್ಲಿಸಿ ಅವ್ರಿಗೆ ಹೇಳಿದರು, ಬೇಡ, ಫ್ಲೈಓವರ್ ಬರ್ತಾ ಇದೆ, ಫ್ಲೈಓವರ್ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದೆ, ನೀ ಕಟ್ಟಬೇಡ, ನಿಂಗೆ ಲಾಸ್ ಆಗುತ್ತೆ. ಈಗ ಹೆಂಗೋ ಇದನ್ನೇ ಡಾಬಾ ಮಾಡ್ಕೊಂಡು ಹೊಂಟಿ, ಇದ್ರಾಗೆ ಹೋಗು ಅಂತೇಳಿ. ಈಗ ಅಷ್ಟು ಜನ ಬರ್ತಾರೆ ಅಂದಮೇಲೆ ನಾನು ಅವ್ರಿಗೊಂದು ಒಳ್ಳೆ ವ್ಯವಸ್ಥೆ ಕೊಡಬೇಕು, ಯಾರಿಗೂ ನಿಂತ್ಕೋಬಾರ್ದು, ಕಾಯಿಸಬಾರ್ದು. ಅವ್ರಿಗೆ ಒಳ್ಳೆ ಊಟ ಕೊಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ನಾನು ಅದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಅದನ್ನು ಮಾಡಿಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಕೆಳಗಡೆ ನೀರು ಜಾಸ್ತಿ ಇರೋದ್ರಿಂದ ಅಂಡರ್ಗ್ರೌಂಡ್ ಪ್ಲ್ಯಾನ್ ಮಾಡಿದರು. ಅಲ್ಲೇ ಸಾಕಷ್ಟು ಇನ್ವೆಸ್ಟ್ ಮಾಡಿದರು. ಅದಾದಮೇಲೆ ಹೋಟೆಲಿಂದ ಆಯಿತು, ಅಲ್ಲಿ ಕಟ್ಟಿದರು. ಕಟ್ಟಿದ ಮೇಲೆ ಮತ್ತು ಇದು ಫ್ಲೈಓವರ್ ಬಂದಮೇಲೆ ನಮ್ಮ ಬಿಲ್ಡಿಂಗ್ ಕಾಣಲ್ಲಲ್ಲ, ನಾನು ಕಟ್ಟಿದ್ದೂ ಜನರಿಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಮತ್ತು ಅದನ್ನು ಲಾಡ್ಜಿಗೆ ಪ್ಲ್ಯಾನ್ ಮಾಡಿದರು ಸರ್. ಲಾಡ್ಜ್ ಪ್ಲ್ಯಾನ್ ಮಾಡಿ ಅದು 2-3 ವರ್ಷ ಅದನ್ನು ರೂಮ್ ಕಟ್ಟಿ ಹಾಗೆ ಬಿಟ್ಟರು. ಅದಕ್ಕೆ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಬೇಕಲ್ಲ ಸರ್. ಹಂಗಂದು ತಮ್ಮ ರೆಸ್ಟೋರೆಂಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಅದನ್ನು 3 ವರ್ಷ ಹಾಗೆ ನಿಲ್ಲಿಸಿ ಅದು ಬಿಲ್ಡಿಂಗ್ ಮಾತ್ರ ಕಾಣಿಸ್ತಾ ಇತ್ತು, ಒಳಗಡೆ ಇಂಟೀರಿಯರ್ ಏನೂ ಇರಲಿಲ್ಲ. ಇದು ರೆಸ್ಟೋರೆಂಟ್ ಯಾವಾಗ ಸ್ಟಾರ್ಟ್ ಆಯಿತು, ಇಲ್ಲಿ ನಡೀತಾ ಇದ್ದಾದಮೇಲೆ ಅದರಿಂದ ಬಂದಂಥ ಆದಾಯದ ಜೊತೆಗೆ ಮತ್ತೊಂದಷ್ಟು ಲೋನ್ ಮಾಡಿಕೊಂಡು ರೆಸ್ಟೋರೆಂಟ್ ಲಾಡ್ಜಿಂಗನ್ನು ಸ್ಟಾರ್ಟ್ ಮಾಡಿದರು ಸರ್. ಈಗ ಸಮ್ ಹೋಟೆಲ್ಸ್ ನಾವು ಬೇರೆ ಕಡೆ ಎಲ್ಲ ನೋಡ್ತೀವಿ, ಅಶೋಕ ಅನ್ನೋದು, ಇದ್ರದ್ದು ಒಂದಷ್ಟು ಬ್ರ್ಯಾಂಡೆಡ್ಸ್ ಇದ್ದಾವೆ, ಉಡುಪಿ ಅನ್ನೋ ಥರದ್ದು, ಉಡುಪಿ ಈ ಥರದ ಬ್ರ್ಯಾಂಡೆಡಲ್ಲಿ ಅಂದರೆ ನಿಮ್ಮ ಬ್ರಾಂಚಸ್ಗಳನ್ನ ಈ ಶಿವ ಅನ್ನೋ ಹೋಟೆಲ್ನ ಮುಂದೆ ಎಕ್ಸ್ಟೆನ್ಸ್ ಮಾಡೋ ಥರ ಏನಾದರೂ ಪ್ಲಾನಿಂಗ್ ಇದೆಯಾ? ಇದೆ ಸರ್. ಕೊಡೋ ಥರದ್ದಾಗಲಿ? ಇಲ್ಲ ಸರ್, ಆ ಥರ ಬೇರೆ ಥರ ಕೊಡೋ ಏನು ಪ್ಲ್ಯಾನ್ ಇಲ್ಲ ಸರ್. ನಾವೇ ಮಾಡಬೇಕು, ನಾವೇ ಬೇರೆ ಬ್ರಾಂಚಸ್ಸನ್ನು ನಾವೇ ಮಾಡಬೇಕು ಸ್ವಂತದಲ್ಲಿ. ಹೆಂಗೆ ಇದನ್ನು ನಡೆಸ್ತಿದ್ದೀವಲ್ಲ ಅದೇ ಥರ ಮತ್ತೊಂದಷ್ಟು ನಡೆಸಬೇಕು, ಮತ್ತೊಂದಷ್ಟು ಜನ ಕೆಲಸ ಕೊಡಬೇಕು. ಇವಾಗ ನೋಡಿ ಸರ್, ಒಂದು ಉದಾಹರಣೆ ಹೇಳ್ತೀನಿ. ಅವರು ತಮಿಳ್ನಾಡಿಗೆ ಹೋಗಿ ಒಂದು ರೊಟ್ಟಿ ಮಷಿನ್ ತೊಗೊಂಬಂದರು. ಉತ್ತರ ಕರ್ನಾಟಕ ತಾಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ತಮಿಳ್ನಾಡಿಗೆ ಹೋಗಿ ರೊಟ್ಟಿ ಮಾಡೋ ಮಷಿನ್ ತೊಗೊಂಬಂದರು. ಇಲ್ಲಿ ಸುತ್ತ 4 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂತ. ಈಗ ನಮ್ಮಲ್ಲಿ ಫಸ್ಟಿಗೆ ಇದ್ದಿದ್ದು ತೊಳೆಯೋಕ್ಕೆ, ಕಸ ಹೊಡೆಯೋಕ್ಕೆ ಮಾತ್ರ ಇದ್ದರು. ಅಷ್ಟಕ್ಕಿದ್ದವರಿಗೆ ಮತ್ತು ರೊಟ್ಟಿ ಮಷಿನ್ ತಂದು ಉತ್ತರ ಕರ್ನಾಟಕ ತಾಲಿ ಮಾಡಬೇಕು. ಬಡದ
ರೊಟ್ಟಿ ಇನ್ನೂ ರುಚಿ ಇರ್ತದಲ್ಲ, ಹೆಣ್ಮಕ್ಳು ಬಡದ ರೊಟ್ಟಿ ಅಂತಂದ್ರೆ ಇನ್ನೂ ರುಚಿ ಇರ್ತದೆ. ಹಂಗಂದು ಮಷಿನ್ ಉಪಯೋಗಿಸೋ ಬದಲಿ ಹೆಣ್ಮಕ್ಳಿಗೆ ಕೆಲಸ ಕೊಡ್ಬೋದಲ್ಲ, ನಾವು ಬಂದು ಮಾಡ್ತಾರೆ ಅಂತಂದ್ರೆ ಕೆಲಸ ಕೊಡ್ಬೋದಲ್ಲ ಅಂತೇಳಿ 15 ಜನ ಹೆಣ್ಮಕ್ಳಿದ್ದಾರೆ ಸರ್, ಅವರೇ ರೊಟ್ಟಿ ಮಾಡ್ತಾರೆ. ಆ ಮಷಿನ್ ತಂದಿದ್ದನ್ನು ಹಾಗೆ ಇಟ್ವಿ ನಾವು, ಅದನ್ನೇನು ಉಪಯೋಗಿಸ್ಲೇ ಇಲ್ಲ ಅದನ್ನು. ಇವಾಗ ಅವ್ರು ಎಷ್ಟು ಖುಷಿಯಿಂದ ಹೇಳ್ತಾರೆ ಸರ್, ನಾವು ಒಂದು ದಿವಸ ಹೊಲದ ಕೆಲಸಕ್ಕೆ ಹೋದ್ರೆ ಒಂದು ದಿವಸ ಮನೇಲಿ ಇರ್ತಿದ್ವಿ, ಈಗ ಗಂಡ ಕುಡಿತಾನೆ, ಮಂತನ ನಡೆಯೋದು ಕಷ್ಟ, ಅದ್ರ ಜೊತೆಗೆ ಈಗ ಇಲ್ಲಿ ಕಾಯಂ ಕೆಲಸ ಸಿಗುತ್ತೆ ಸರ್ ಅವ್ರಿಗೆ ನೆರಳಲ್ಲಿ. ಆಮೇಲೆ ನಾವೇ ಕರ್ಕೊಂಬರ್ತೀವಿ, ನಾವೇ ಬಿಟ್ಟು ಬರ್ತೀವಿ, ಆ ಫೆಸಿಲಿಟಿನೂ ಇದೆ ಸರ್. ಇಲ್ಲಿ ಸುತ್ತ ಹಳ್ಳಿಯಿಂದ ಬರ್ತಾರೆ ಸರ್, ಮಾಕ್ನೂರು, ಕರೂರು, ಹಿಂಗೆ ಕವಲೆತ್ತು ಹಳ್ಳಿಯಿಂದ ಬರ್ತಾರೆ ಸರ್. ಅವ್ರು ಬಂದವ್ರು ಕರ್ಕೊಂಬರ್ತೀವಿ, ಬಿಟ್ಟು ಬರ್ತೀವಿ ಅವರಿಗೆ. ಈ ಹೋಟೆಲ್ಲು ಮಾಡುವಾಗ ಅಥವಾ ಅವ್ರಿಗೆ ನಿಮ್ಮ ಮನೆಯವ್ರಿಗೆ ಒಂದು ಮೈಂಡ್ ಸೆಟ್ ಇತ್ತು, ಓಕೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತೇಳಿ ಅದನ್ನು ಮಾಡ್ತಾನೂ ಬಂದಿದ್ರು ಕೂಡ. ಬಟ್ ಅದ್ರ ಮಧ್ಯೆ ಒಂದು ಡಿಸಿಷನ್ ತೊಗೋತಾರೆ ಅವರು, ಅದು ಒಳ್ಳೆ ಡಿಸಿಷನ್ನೇ, ಬಟ್ ಕಷ್ಟ ಇತ್ತು. ಯಾವುದು ನೈಸರ್ಗಿಕ ಆಹಾರ ಪದ್ಧತಿಯಲ್ಲೇ ನಾನು ಮಾಡಬೇಕು ಅನ್ನೋದು, ಅದು ಅಷ್ಟು ಚಾಲೆಂಜಿಂಗ್ ಆಗಿ ಅಷ್ಟು ಸ್ಟ್ರಗಲ್ ಮಾಡಲೇಬೇಕಿತ್ತು. ಅದನ್ನು ಕೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ? ಭಯ ಆಯಿತು ಸರ್. ನಮ್ಮದು ಒಪ್ಕೊಳ್ಳುತ್ತೆ ಹೇಗೆ ಅನ್ನೋಕ್ಕಿಂತ ನಮಗೆ ಲೋನ್ ಮಾಡಿದ್ದೀವಿ, ನಮ್ದು EMI ಕಟ್ಟೋದಿದೆ. ಈಗ ಅದ್ರ ಜೊತೆಗೆ ಇವ್ರು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇಲ್ಲೇ ಮಾಡಿದ್ರೆ ಅದನ್ನ ಹೆಂಗಪ್ಪ ಇವ್ರು ಮಾಡ್ತಾರೆ ಅನ್ನೋ ಭಯ ಇತ್ತು ನನಗೆ. ಆದರೆ ಅವ್ರು ಏನು ಹೇಳಿದರು, ಈಗ 4 ದಿವ್ಸದ ನೋಡೋಕ್ಕಿಂತ ನಮ್ಮ ಲೈಫ್ ಟೈಮ್ ನಾವು ಹೋಟೆಲ್ ಜೊತೆಗಿರೋಣ. ಈಗ 4 ದಿವಸ ನಾವು ಯಾವುದೋ ಕೆಮಿಕಲ್ ಹಾಕಿದ್ವಿ, ರುಚಿಯಾಗಿರೋದು ಕೊಟ್ವಿ, ಅವ್ರು ತಿಂದರು, ಇವತ್ತು ತಿಂತಾರೆ, ನಾಳೆಯಿಂದ ಅದು ಕೆಮಿಕಲ್ಲು ಅದು ತಿನ್ನಬಾರ್ದು ಅನ್ನೋದು ಅವ್ರ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆದಮೇಲೆ ಬರೋದು ಬಿಡ್ತಾರೆ. ಅದು ಸುಮಾರು ದಿವಸ ನಡೆಸಿ ಅಷ್ಟೇ ಬಂದ್ ಮಾಡೋ ಬದಲು ನಮ್ಮ ಲೈಫ್ ಟೈಮ್ ಪೂರ್ತಿ ನಾವು ಹೋಟೆಲ್ ಜೊತೆಗೆ ಇರೋಣ, ಒಳ್ಳೇದು ಕೊಟ್ಟರೆ ಯಾವಾಗಲೂ ಬರ್ತಾರಲ್ಲ, ಆ ನಿರ್ಧಾರ ಅವ್ರು ತೊಗೊಂಡ್ರು ಸರ್. ಅದು ಅಲ್ಲ, ಇಲ್ಲೂ ಕೂಡ ಈಗ ಆಲ್ರೆಡಿ ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟ ನಟಿಯರು ಈ ಕಡೆ ಹೋಗುವಾಗ ಅಥವಾ ಆ ಕಡೆ ಹೋಗುವಾಗ ಬಂದು ಹೋಗ್ತಾರೆ ಸರ್. ಬಂದಂಥವ್ರೆಲ್ಲರೂ ಯಾಕಂದ್ರೆ ಇಲ್ಲಿ ನಿಮ್ಮ ಕಾಯಂ ಕಸ್ಟಮರ್ ಅಂತ ಯಾರು ಇಲ್ಲ ಸರ್, ಹೈವೇದಾಗ ಹೈವೇ ಇದು, ಸಾವಿರಾರು ಜನ ಓಡಾಡ್ತಿರ್ತಾರೆ, ಬರ್ತಾರೆ, ನೋಡ್ತಾರೆ. ಊಟ ಮಾಡಿದವ್ರ ರೆಸ್ಪಾನ್ಸ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಖುಷಿ ಆಗುತ್ತೆ ಇವಾಗ ಕೇಳಿ. ನಾನು ಅವಾಗ ಬೈತಿದ್ದೆ ಅವರಿಗೆ, ಈಗ ನೋಡ್ರಿ ಶೇಂಗಾ ಎಣ್ಣೆ ಹಾಕಿ ನೀವು 100 ರೂಪಾಯಿ ತರೋ ಬದಲಿ 300 ರೂಪಾಯಿ ಕೊಟ್ಟು ಎಣ್ಣೆ ತಂದು ಹಾಕಿ ಮಾಡ್ತೀರಿ ಅಂತ. ಅದಕ್ಕಾಗೆ ಊಟ ಮಾಡೋರು ಬರ್ತಾರೆ ಸರ್. ಅದನ್ನು ಇಲ್ಲಿ ಶೇಂಗಾ ಎಣ್ಣೆ ಇರ್ತೈತಿ, ಸಕ್ಕರೆ ಇರಲ್ಲ, ನಾವು ಶುಗರ್ ಪೇಷಂಟು, ನಾವು ಏನು ಸ್ವೀಟ್ ತಿನ್ನೋಕ್ಕಾಗಲ್ಲ. ಈಗ ಆರ್ಗ್ಯಾನಿಕ್ ಬೆಲ್ಲ ಅಂತಂದ್ರೆ ಖುಷಿಯಿಂದ ತಿನ್ಬೋದಲ್ಲ ಸರ್. ಈಗ ಯಾವುದು ಈಗ ನೋಡ್ರಿ, ಎಲ್ಲ ಮೊದಲಿಗೆಲ್ಲ 15 ವರ್ಷ 16 ವರ್ಷಕ್ಕೆಲ್ಲ ಮಕ್ಕಳು ಮ್ಯಾಚರ್ಡ್ ಆಗ್ತಿದ್ರು ಲೇಡೀಸ್ ಎಲ್ಲ, ಈಗೆಲ್ಲ 8 ವರ್ಷ 10 ವರ್ಷ ಅನ್ನತ್ಲೆ. ಅದಕ್ಕೆಲ್ಲ ಮೇನ್ ರೀಸನ್ ಆಯಿಲ್ ಅಂತ ಹೇಳ್ತಾರೆ, ಮೇನ್ ಆಯಿಲು, ಕೆಮಿಕಲ್ ಫುಡ್ಡು ಅಂತ ಹೇಳ್ತಾರೆ. ಈಗ ಇದನ್ನು ಉಪಯೋಗಿಸಿದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದಿದ್ದರೆ ಯಾಕೆ ಮಾಡಬಾರ್ದು ಸರ್ ಅದನ್ನು? ಈಗ ನಾವು ಮನೇಲಿ ವಿಚಾರ ಮಾಡೋಕ್ಕೇ ಇದು ಮಾಡ್ತೀವಿ, ಬಳಸೋಕ್ಕೇ. ಈಗ ನಾವು ಮನೆಯಾಗ ಅದೇವಿ ಅಂದ್ರೆ 300 ರೂಪಾಯಿ ಕೊಟ್ಟರೆ ನಮ್ಮ ಬಜೆಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೆ. ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ, ಏನು ಮೊದಲೆಲ್ಲ ನಾನು ರೇಗಾಡ್ತಿದ್ದೆ ಮನೆಯವ್ರ ಜೊತೆ, ಟೈಮೇ ಕೊಡಲ್ಲ, ನೀವು ಬರೀ ಅಲ್ಲೇ ಇರ್ತೀರಿ, ಹಾಗೆ ಹೀಗೆ ಅಂತ. ಅವಾಗಲೇ ಹಾಗಿತ್ತು. ಈಗ ಮತ್ತೊಂದು ಸ್ವಲ್ಪ ದೊಡ್ಡ ಹೋಟೆಲ್ಲು, ಇವಾಗ ಟೈಮ್ ಕೊಡ್ತಿದ್ದಾರಾ ಅಥವಾ ಇವಾಗ ಸಿಕ್ತಿದ್ದಾರಾ ಸರ್? ಅವ್ರ ಜೊತೆ 24 ಅವರ್ಸ್ ನಾನು ಇಲ್ಲ ಇರ್ತೀನಿ. ಈಗ ಸಾಥ್ ಕೊಟ್ಟು ಓಕೆ. ಫೈನಲಿ ಈಗ ಸರ್ ಒಂದಷ್ಟು ಪ್ಲ್ಯಾನ್ಸ್ ಇದೆ, ನಾನು ಇಷ್ಟು ದೊಡ್ಡ ಮಾಡಿ ಇದು ಅವ್ರಿಗೆ ಅಚೀವ್ ಅನ್ನಿಸ್ತಾ ಇಲ್ಲ ಅವರಿಗೆ. ಇಲ್ಲ ಸರ್, ನನ್ನ ಪ್ಲ್ಯಾನ್ಸ್ ಇದು ಈ ಥರ ಇದೆ, ನಮ್ಮ ಗುರುಗಳು ಇದ್ರ ಮೇಲೆ ನಾನು ಮಾಡಬೇಕು, ಅದು ಮಾಡಬೇಕು. ಆ ಪ್ಲ್ಯಾನ್ಗಳನ್ನು ಹೊರತುಪಡಿಸಿ ನಿಮಗೂ ಒಂದೇನೋ ಒಂದು ತಲೆಯಲ್ಲಿ ಬಂದಿರುತ್ತೆ, ನಾವು ಈ ಥರದ್ದೊಂದು ಮಾಡಬೇಕು ಅಂತೇಳಿ, ಈ ಹೋಟೆಲ್ ಸಂಬಂಧಪಟ್ಟಂಗೋ ಅಥವಾ ಈ ರೋಡ್ಗೆ ಇರೋದ್ರಿಂದ ಈ ಥರದ್ದು ಇನ್ನೊಂದು ಏನಾದ್ರು ಬದಲಾವಣೆ ಮಾಡಬೇಕಂತ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಅಥವಾ ಅದು ಏನಾರು ಇದೆಯಾ ಆ ಥರ? ಸರ್, ನನಗಿನ್ನೂ ಇದರಲ್ಲಿ ಅಷ್ಟು ಐಡಿಯಾ ಕಡಿಮೆ. ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ನಾನು. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಖುಷಿ ಆಗುತ್ತೆ, ಏನೋ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸ್ಟೋರಿ ಕೇಳೋದಾಗುತ್ತೆ. ಈಗ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಸುದ್ದಿ ಆಗುತ್ತೆ, ಒಂದು ಒಳ್ಳೆ ಸ್ಟೋರಿ ಆಗುತ್ತೆ ಅಂತ ನಮಗೂ ಖುಷಿ. ಎಲ್ಲಕ್ಕಿಂತ ನಾವು ಹೇಳೋದೇನು ಅಂತಂದರೆ ಒಳ್ಳೆಯದನ್ನು ಊಟ ಮಾಡಿ ಅಂತ ಹೇಳ್ತೀವಿ ಸರ್. ಈಗ ಕೆಮಿಕಲ್ ತಿನ್ನೋದು ರುಚಿ, ಆವಾಗಿನ ಬಾಯಿ ರುಚಿ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಈಗ ನಾವು ಕೆಮಿಕಲ್ ಹಾಕಿ ಮಾಡಿಕೊಡೋದ್ರಲ್ಲಿ ಏನು ತಪ್ಪಿಲ್ಲ, ನಮ್ಮ ವ್ಯಾಪಾರ ಆಗುತ್ತೆ, ಮಾಡಿಕೊಡ್ಬೋದು. ಅದು ಒಳ್ಳೇದು ತಿನ್ನೋದ್ರಿಂದ ನಾವು ಚೆನ್ನಾಗಿ ಬದುಕ್ತೀವಲ್ಲ ಅನ್ನೋದು. ಇವಾಗ ನೋಡ್ರಿ 60 ವರ್ಷ ಬದುಕೋಂಥವ್ರು 40 ವರ್ಷಕ್ಕೇ ಹಾರ್ಟ್ ಅಟ್ಯಾಕು ಅಂತಿದ್ದಾರೆ. ಇದು ಎಲ್ಲಾದರೂ ಇಂಟೆನ್ಷನ್ ಇಟ್ಕೊಂಡು ಒಳ್ಳೇದನ್ನು ಕೊಡೋಣ, ಒಳ್ಳೇದು ಮಾಡೋಣ ಅನ್ನೋ ಉದ್ದೇಶ ಸರ್ ನಮ್ಗೆ. ಒಳ್ಳೆತನನೇ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಬಳಸುತ್ತೆ. ಥ್ಯಾಂಕ್ ಯು ಸರ್. ಇದು ಈಗ ಓಕೆ, ಈ ಥರದನ್ನು ಮಾಡಿದ್ರೆ ಲಾಸ್ ಆಗ್ತೀವಿ ಅನ್ನೋದೇ ತುಂಬ ಜನಕ್ಕೆ ಇರುತ್ತೆ. ಯಾಕಂದ್ರೆ ಒಂದು ಆಯಿಲ್ ಎಕ್ಸಾಂಪಲ್, 150 ರೂಪಾಯಿ ಸಿಗೋ ಆಯಿಲ್ನ 300 ರೂಪಾಯಿ ಕೊಟ್ಟು ಯಾವ ಥರ ಮಾಡ್ತಾನೆ ಅನ್ನೋದೇ ಎಲ್ಲರಿಗೂ ಮಾಡಿ, ಅದನ್ನು ಮಾಡಿ ಅಚೀವ್ ಮಾಡಿ ಈ ಥರ ಮಾಡಬೇಕು. ನಿಮಗೆ ಏನಾದರೂ ಅದನ್ನು ಕಲಿಸೋದಾಗಲಿ ಅಥವಾ ಆ ಥರದ ಫ್ಯೂಚರಲ್ಲಿ ಏನಾದ್ರು ಇದೆಯಾ? ಇಲ್ಲ ಸರ್, ನಮ್ಮಲ್ಲಿ ಅದು ಒಂದು ಟ್ರೈನಿಂಗ್ ಕೊಡಬೇಕು ಅಂತೇಳಿ ನಮ್ಮದು ಒಂದು ಪ್ಲಾನಿಂಗ್ ಇದೆ. ಯಾರಾದರೂ ಹುಡುಗರು ಅವರ ಒಂದು ಆಸಕ್ತಿ ಇದ್ದವರು, ಗ್ರೂಪ್ ಇದ್ದವರು, ಯಾರು SLC PUC ಪಾಸ್ ಆ್ಯಂಡ್ ಫೇಲ್ ಏನೇ ಆಗಿರಲಿ, ಅವರಿಗೆ ನಾವು ಕೆಲಸ ಕಲಿಸಿ ಮತ್ತು ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ. 1 ವರ್ಷ ಆದಮೇಲೆ ಅವ್ರ ಸರ್ಟಿಫಿಕೇಟ್ ವ್ಯವಸ್ಥೆನ ಮಾಡ್ತೀವಿ. ಪ್ಲಸ್ ಅವರಿಗೆ ಊಟ ಮತ್ತು ತಿಂಡಿ ಮತ್ತು ರೂಮು
ಮತ್ತು ಸ್ಟೈಪೆಂಡು ಕೊಡ್ತೀವಿ ಅವರಿಗೆ. ಸ್ಟೈಪೆಂಡ್ ಕೊಟ್ಟು ಕೆಲಸ ಕಲಿಸಿ ಅವ್ರಿಗೆ ಅದಾದಮೇಲೆ 1 ವರ್ಷದ ನಂತರ 12ರಿಂದ 18,000 ರೂಪಾಯಿ ಮಟ್ಟ ಅವರಿಗೆ ಅವರವರ ಇದ್ರ ತಕ್ಕಂಗೆ ಟ್ಯಾಲೆಂಟ್ ತಕ್ಕಂಗೆ ಅವ್ರಿಗೆ ಪೇಮೆಂಟು ಸಹಿತ ನಾವು ಕೊಡ್ಬೇಕು ಅಂತ ಮಾಡಿದ್ವಿ. ಯಾರಾದರೂ ಯಾರಾದರೂ ಆ ಟೈಪು ಕಲಿಬೇಕು ಅಂತ ಇದ್ದರು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ನಾವು ಅದರ ವ್ಯವಸ್ಥೆ ಸುಮಾರು ಒಂದು 10ರಿಂದ 15 ಹುಡುಗರಿಗೆ ನಾವು ಕಲಿಸ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡೇವೆ. ಅದು ಬೇಕಾದ್ರೆ ಬಂದ್ರೂ ನಾವು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಬಂದ್ರೆ ಇಲ್ಲ ಸರ್, SLC PUC ಪಾಸ್ ಆ್ಯಂಡ್ ಫೇಲ್. ಇಂಟ್ರೆಸ್ಟ್ ಇದ್ದರೆ ಸಾಕು. ಅವ್ರು ಒಂದು ಏಜ್ ಲಿಮಿಟ್ ಒಂದು 30 ವರ್ಷದ ಒಳಗಿದ್ದರೆ ತೊಂದರೆ ಇಲ್ಲ. ಯಾಕಂದರೆ ಅವರಿಗೆ ಹುರುಪು ಇರ್ತದೆ ಕಲಿಯೋದು. ಹೊಸೊಬ್ಬರಿಗೆ ನಮಗೆ ಕಲಿಸಿ ನಮಗೂ ಒಂದು ಖುಷಿ ಆಗುತ್ತೆ. ಆ ಟೈಪ್ ಅನೇಕ ಹುಡುಗರು ಒಂದು ಸುಮಾರು ಒಂದು 10-15 ಹುಡುಗರಿಗೆ ನಾವು ಬಡ ಹುಡುಗರಿಗೆ ಕೆಲಸ ಕಲಿಸಿ ನಮ್ಮಲ್ಲೇ ಕೆಲಸ ಕೊಟ್ಟಿದ್ದೀವಿ. ಅದೇ ಟೈಪೇ ನಾವು ಈಗೂ ಸಹಿತ ನಮಗೆ ಒಂದು 10-15 ಹುಡುಗರಿಗೆ ನಾವು ಅವಕಾಶ ಐತೆ. ಬಂದು ನಾವು ಕಲಿತು ಮತ್ತು ಹುಡುಗ ಇಲ್ಲ ಹುಡುಗಿ ಯಾರಾದರೂ ತೊಂದರೆ ಇಲ್ಲ, ಕಲಿಬೋದು. ಇಲ್ಲಿ ನಮ್ಮಲ್ಲಿ ಹುಡುಗರು ಕೆಲಸ ಮಾಡ್ತಾರೆ, ಹುಡುಗಿರು ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ಏನು ಬೇಕು ಬಿಲ್ಲಿಂಗು ಮತ್ತು ಕ್ಯಾಶು, ಬಿಲ್ಲಿಂಗು, ಸರ್ವೀಸು ಪ್ರತಿಯೊಂದನ್ನು ಕಿಚನ್ ಒಳಗೆ ಕಲಿಬೇಕಂದ್ರೆ ಪ್ರತಿಯೊಂದನ್ನು ನಾವು ಕಲಿಸ್ತೀವಿ. ಕಲಿಸಿ ಅವರಿಗೆ 1 ವರ್ಷ ಆದಮೇಲೆ ಸರ್ಟಿಫಿಕೇಟ್ ಕೊಡ್ತೀವಿ. ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಯಾರಾದರೂ ಅವಕಾಶ ಬೇಕಂದರೆ ಬರ್ಬೋದು.